ಭಾರತ ಪಾಕಿಸ್ತಾನ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಸೇನೆಯ ಮಾರಕ ದಾಳಿಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಆಕ್ರಮಣಕಾರಿ ದಾಳಿಯನ್ನ ಮಾಡಿದೆ ಮತ್ತು ಬ್ರಹ್ಮೋಸ್ನ ಸ್ಯಾಂಪಲ್ ತೋರಿಸಿದ ನಂತರ ಪಾಕಿಸ್ತಾನ್ ಸೈಲೆಂಟ್ ಆಗಿದೆ. ಮೋದಿ ಖಡಕ್ ವಾರ್ನಿಂಗ್, ಬಹಳ ಮುಖ್ಯವಾಗಿ ಇದು. ಪ್ರಧಾನಿ ಮೋದಿ ಅವರು ವಾರ್ನಿಂಗ್ ಕೊಟ್ಟರು, ಇನ್ನೇನಾದ್ರೂ ನಿಮ್ ದಾಳಿ ಆಯ್ತೋ ಖೇಲ್ ಖತಮ್, ನಾಟಕ ಬಂದ್, ದುಕಾನ್ ಬಂದ್, ಪಾಕಿಸ್ತಾನ್ ಸರ್ವನಾಶ. ಈ ರೀತಿ ಹೇಳ್ತಾ ಇದ್ದಂಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ಪಾಕಿಸ್ತಾನ್ ಗಡ 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 ಅಂತ ನಡಗಿದೆ. ಪಾಕಿಸ್ತಾನ್ ಈಗ ಬಾಲ ಬಿಚ್ಚಿಲ್ಲ, ಡ್ರೋನ್ ದಾಳಿ ಸುದ್ದಿ ಇಲ್ಲ, ಗಡಿಯಲ್ಲಿ ಎರಡೂ ಕಡೆ ಫೈರಿಂಗ್ ಇಲ್ಲ, ಎಲ್ಲವೂ ಕೂಡ ಸೈಲೆಂಟ್. ಇದು ಸದ್ಯಕ್ಕಿನ ಪರಿಸ್ಥಿತಿ. ಇನ್ನು ನೀವು ದೃಶ್ಯಗಳಲ್ಲಿ ಗಮನಿಸಿ, ಪ್ರವಾಸಿ ತಾಣಗಳು ಮತ್ತೆ ನಾರ್ಮಲ್ ಆಪರೇಷನ್ಸ್ಗೆ ಮುಂದಾಗಿವೆ. ಪ್ರವಾಸಿಗರು ಬರ್ತಾ ಇದ್ದಾರೆ. ಕಾಶ್ಮೀರದ ಎಲ್ಲಾ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಕ್ನೂರ್ನಲ್ಲಿ ರಸ್ತೆಯಲ್ಲಿ ವಾಹನಗಳು ಓಡಾಡ್ತಾ ಇವೆ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ. ಪಠಾಣ್ಕೋಟ್ ಅಲ್ಲಿ ಎಲ್ಲ ಬ್ಯಾಕ್ ಟು ನಾರ್ಮಲ್. ಭಾರತ ಪಾಕಿಸ್ತಾನ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಸೇನೆಯ ಮಾರಕ ದಾಳಿಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಆಕ್ರಮಣಕಾರಿ ದಾಳಿಯನ್ನ ಮಾಡಿದೆ ಮತ್ತು ಬ್ರಹ್ಮೋಸ್ನ ಸ್ಯಾಂಪಲ್ ತೋರಿಸಿದ ನಂತರ ಪಾಕಿಸ್ತಾನ್ ಸೈಲೆಂಟ್ ಆಗಿದೆ. ಮೋದಿ ಖಡಕ್ ವಾರ್ನಿಂಗ್, ಬಹಳ ಮುಖ್ಯವಾಗಿ ಇದು. ಪ್ರಧಾನಿ ಮೋದಿ ಅವರು ವಾರ್ನಿಂಗ್ ಕೊಟ್ಟರು, ಇನ್ನೇನಾದ್ರೂ ನಿಮ್ ದಾಳಿ ಆಯ್ತೋ ಖೇಲ್ ಖತಮ್, ನಾಟಕ ಬಂದ್, ದುಕಾನ್ ಬಂದ್, ಪಾಕಿಸ್ತಾನ್ ಸರ್ವನಾಶ. ಈ ರೀತಿ ಹೇಳ್ತಾ ಇದ್ದಂಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ಪಾಕಿಸ್ತಾನ್ ಗಡ 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 ಅಂತ ನಡಗಿದೆ. ಪಾಕಿಸ್ತಾನ್ ಈಗ ಬಾಲ ಬಿಚ್ಚಿಲ್ಲ, ಡ್ರೋನ್ ದಾಳಿ ಸುದ್ದಿ ಇಲ್ಲ, ಗಡಿಯಲ್ಲಿ ಎರಡೂ ಕಡೆ ಫೈರಿಂಗ್ ಇಲ್ಲ, ಎಲ್ಲವೂ ಕೂಡ ಸೈಲೆಂಟ್. ಇದು ಸದ್ಯಕ್ಕಿನ ಪರಿಸ್ಥಿತಿ. ಇನ್ನು ನೀವು ದೃಶ್ಯಗಳಲ್ಲಿ ಗಮನಿಸಿ, ಪ್ರವಾಸಿ ತಾಣಗಳು ಮತ್ತೆ ನಾರ್ಮಲ್ ಆಪರೇಷನ್ಸ್ಗೆ ಮುಂದಾಗಿವೆ. ಪ್ರವಾಸಿಗರು ಬರ್ತಾ ಇದ್ದಾರೆ. ಕಾಶ್ಮೀರದ ಎಲ್ಲಾ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಕ್ನೂರ್ನಲ್ಲಿ ರಸ್ತೆಯಲ್ಲಿ ವಾಹನಗಳು ಓಡಾಡ್ತಾ ಇವೆ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ. ಪಠಾಣ್ಕೋಟ್ ಅಲ್ಲಿ ಎಲ್ಲ ಬ್ಯಾಕ್ ಟು ನಾರ್ಮಲ್. ಭಾರತ ಪಾಕಿಸ್ತಾನ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಸೇನೆಯ ಮಾರಕ ದಾಳಿಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಆಕ್ರಮಣಕಾರಿ ದಾಳಿಯನ್ನ ಮಾಡಿದೆ ಮತ್ತು ಬ್ರಹ್ಮೋಸ್ನ ಸ್ಯಾಂಪಲ್ ತೋರಿಸಿದ ನಂತರ ಪಾಕಿಸ್ತಾನ್ ಸೈಲೆಂಟ್ ಆಗಿದೆ. ಮೋದಿ ಖಡಕ್ ವಾರ್ನಿಂಗ್, ಬಹಳ ಮುಖ್ಯವಾಗಿ ಇದು. ಪ್ರಧಾನಿ ಮೋದಿ ಅವರು ವಾರ್ನಿಂಗ್ ಕೊಟ್ಟರು, ಇನ್ನೇನಾದ್ರೂ ನಿಮ್ ದಾಳಿ ಆಯ್ತೋ ಖೇಲ್ ಖತಮ್, ನಾಟಕ ಬಂದ್, ದುಕಾನ್ ಬಂದ್, ಪಾಕಿಸ್ತಾನ್ ಸರ್ವನಾಶ. ಈ ರೀತಿ ಹೇಳ್ತಾ ಇದ್ದಂಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ಪಾಕಿಸ್ತಾನ್ ಗಡ 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 ಅಂತ ನಡಗಿದೆ. ಪಾಕಿಸ್ತಾನ್ ಈಗ ಬಾಲ ಬಿಚ್ಚಿಲ್ಲ, ಡ್ರೋನ್ ದಾಳಿ ಸುದ್ದಿ ಇಲ್ಲ, ಗಡಿಯಲ್ಲಿ ಎರಡೂ ಕಡೆ ಫೈರಿಂಗ್ ಇಲ್ಲ, ಎಲ್ಲವೂ ಕೂಡ ಸೈಲೆಂಟ್. ಇದು ಸದ್ಯಕ್ಕಿನ ಪರಿಸ್ಥಿತಿ. ಇನ್ನು ನೀವು ದೃಶ್ಯಗಳಲ್ಲಿ ಗಮನಿಸಿ, ಪ್ರವಾಸಿ ತಾಣಗಳು ಮತ್ತೆ ನಾರ್ಮಲ್ ಆಪರೇಷನ್ಸ್ಗೆ ಮುಂದಾಗಿವೆ. ಪ್ರವಾಸಿಗರು ಬರ್ತಾ ಇದ್ದಾರೆ. ಕಾಶ್ಮೀರದ ಎಲ್ಲಾ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಕ್ನೂರ್ನಲ್ಲಿ ರಸ್ತೆಯಲ್ಲಿ ವಾಹನಗಳು ಓಡಾಡ್ತಾ ಇವೆ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ. ಪಠಾಣ್ಕೋಟ್ ಅಲ್ಲಿ ಎಲ್ಲ ಬ್ಯಾಕ್ ಟು ನಾರ್ಮಲ್. ಭಾರತ ಪಾಕಿಸ್ತಾನ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಸೇನೆಯ ಮಾರಕ ದಾಳಿಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಆಕ್ರಮಣಕಾರಿ ದಾಳಿಯನ್ನ ಮಾಡಿದೆ ಮತ್ತು ಬ್ರಹ್ಮೋಸ್ನ ಸ್ಯಾಂಪಲ್ ತೋರಿಸಿದ ನಂತರ ಪಾಕಿಸ್ತಾನ್ ಸೈಲೆಂಟ್ ಆಗಿದೆ. ಮೋದಿ ಖಡಕ್ ವಾರ್ನಿಂಗ್, ಬಹಳ ಮುಖ್ಯವಾಗಿ ಇದು. ಪ್ರಧಾನಿ ಮೋದಿ ಅವರು ವಾರ್ನಿಂಗ್ ಕೊಟ್ಟರು, ಇನ್ನೇನಾದ್ರೂ ನಿಮ್ ದಾಳಿ ಆಯ್ತೋ ಖೇಲ್ ಖತಮ್, ನಾಟಕ ಬಂದ್, ದುಕಾನ್ ಬಂದ್, ಪಾಕಿಸ್ತಾನ್ ಸರ್ವನಾಶ. ಈ ರೀತಿ ಹೇಳ್ತಾ ಇದ್ದಂಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ಪಾಕಿಸ್ತಾನ್ ಗಡ 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 ಅಂತ ನಡಗಿದೆ. ಪಾಕಿಸ್ತಾನ್ ಈಗ ಬಾಲ ಬಿಚ್ಚಿಲ್ಲ, ಡ್ರೋನ್ ದಾಳಿ ಸುದ್ದಿ ಇಲ್ಲ,
ಗಡಿಯಲ್ಲಿ ಎರಡೂ ಕಡೆ ಫೈರಿಂಗ್ ಇಲ್ಲ, ಎಲ್ಲವೂ ಕೂಡ ಸೈಲೆಂಟ್. ಇದು ಸದ್ಯಕ್ಕಿನ ಪರಿಸ್ಥಿತಿ. ಇನ್ನು ನೀವು ದೃಶ್ಯಗಳಲ್ಲಿ ಗಮನಿಸಿ, ಪ್ರವಾಸಿ ತಾಣಗಳು ಮತ್ತೆ ನಾರ್ಮಲ್ ಆಪರೇಷನ್ಸ್ಗೆ ಮುಂದಾಗಿವೆ. ಪ್ರವಾಸಿಗರು ಬರ್ತಾ ಇದ್ದಾರೆ. ಕಾಶ್ಮೀರದ ಎಲ್ಲಾ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಕ್ನೂರ್ನಲ್ಲಿ ರಸ್ತೆಯಲ್ಲಿ ವಾಹನಗಳು ಓಡಾಡ್ತಾ ಇವೆ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ. ಪಠಾಣ್ಕೋಟ್ ಅಲ್ಲಿ ಎಲ್ಲ ಬ್ಯಾಕ್ ಟು ನಾರ್ಮಲ್. ಭಾರತ ಪಾಕಿಸ್ತಾನ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಸೇನೆಯ ಮಾರಕ ದಾಳಿಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಆಕ್ರಮಣಕಾರಿ ದಾಳಿಯನ್ನ ಮಾಡಿದೆ ಮತ್ತು ಬ್ರಹ್ಮೋಸ್ನ ಸ್ಯಾಂಪಲ್ ತೋರಿಸಿದ ನಂತರ ಪಾಕಿಸ್ತಾನ್ ಸೈಲೆಂಟ್ ಆಗಿದೆ. ಮೋದಿ ಖಡಕ್ ವಾರ್ನಿಂಗ್, ಬಹಳ ಮುಖ್ಯವಾಗಿ ಇದು. ಪ್ರಧಾನಿ ಮೋದಿ ಅವರು ವಾರ್ನಿಂಗ್ ಕೊಟ್ಟರು, ಇನ್ನೇನಾದ್ರೂ ನಿಮ್ ದಾಳಿ ಆಯ್ತೋ ಖೇಲ್ ಖತಮ್, ನಾಟಕ ಬಂದ್, ದುಕಾನ್ ಬಂದ್, ಪಾಕಿಸ್ತಾನ್ ಸರ್ವನಾಶ. ಈ ರೀತಿ ಹೇಳ್ತಾ ಇದ್ದಂಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ಪಾಕಿಸ್ತಾನ್ ಗಡ 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 ಅಂತ ನಡಗಿದೆ. ಪಾಕಿಸ್ತಾನ್ ಈಗ ಪಾಲ ಬಿಚ್ಚಿಲ್ಲ, ಡ್ರೋನ್ ದಾಳಿ ಸುದ್ದಿ ಇಲ್ಲ, ಗಡಿಯಲ್ಲಿ ಎರಡೂ ಕಡೆ ಫೈರಿಂಗ್ ಇಲ್ಲ, ಎಲ್ಲವೂ ಕೂಡ ಸೈಲೆಂಟ್. ಇದು ಸದ್ಯಕ್ಕಿನ ಪರಿಸ್ಥಿತಿ. ಇನ್ನು ನೀವು ದೃಶ್ಯಗಳಲ್ಲಿ ಗಮನಿಸಿ, ಪ್ರವಾಸಿ ತಾಣಗಳು ಮತ್ತೆ ನಾರ್ಮಲ್ ಆಪರೇಷನ್ಸ್ಗೆ ಮುಂದಾಗಿವೆ. ಪ್ರವಾಸಿಗರು ಬರ್ತಾ ಇದ್ದಾರೆ. ಕಾಶ್ಮೀರದ ಎಲ್ಲಾ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಕ್ನೂರ್ನಲ್ಲಿ ರಸ್ತೆಯಲ್ಲಿ ವಾಹನಗಳು ಓಡಾಡ್ತಾ ಇವೆ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ. ಪಠಾಣ್ಕೋಟ್ ಅಲ್ಲಿ ಎಲ್ಲ ಬ್ಯಾಕ್ ಟು ನಾರ್ಮಲ್. ಭಾರತ ಪಾಕಿಸ್ತಾನ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಸೇನೆಯ ಮಾರಕ ದಾಳಿಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಆಕ್ರಮಣಕಾರಿ ದಾಳಿಯನ್ನ ಮಾಡಿದೆ ಮತ್ತು ಬ್ರಹ್ಮೋಸ್ನ ಸ್ಯಾಂಪಲ್ ತೋರಿಸಿದ ನಂತರ ಪಾಕಿಸ್ತಾನ್ ಸೈಲೆಂಟ್ ಆಗಿದೆ. ಮೋದಿ ಖಡಕ್ ವಾರ್ನಿಂಗ್, ಬಹಳ ಮುಖ್ಯವಾಗಿ ಇದು. ಪ್ರಧಾನಿ ಮೋದಿ ಅವರು ವಾರ್ನಿಂಗ್ ಕೊಟ್ಟರು, ಇನ್ನೇನಾದ್ರೂ ನಿಮ್ ದಾಳಿ ಆಯ್ತೋ ಖೇಲ್ ಖತಮ್, ನಾಟಕ ಬಂದ್, ದುಕಾನ್ ಬಂದ್, ಪಾಕಿಸ್ತಾನ್ ಸರ್ವನಾಶ. ಈ ರೀತಿ ಹೇಳ್ತಾ ಇದ್ದಂಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ಪಾಕಿಸ್ತಾನ್ ಗಡ 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 ಅಂತ ನಡಗಿದೆ. ಪಾಕಿಸ್ತಾನ್ ಈಗ ಪಾಲ ಬಿಚ್ಚಿಲ್ಲ, ಡ್ರೋನ್ ದಾಳಿ ಸುದ್ದಿ ಇಲ್ಲ, ಗಡಿಯಲ್ಲಿ ಎರಡೂ ಕಡೆ ಫೈರಿಂಗ್ ಇಲ್ಲ, ಎಲ್ಲವೂ ಕೂಡ ಸೈಲೆಂಟ್. ಇದು ಸದ್ಯಕ್ಕಿನ ಪರಿಸ್ಥಿತಿ. ಇನ್ನು ನೀವು ದೃಶ್ಯಗಳಲ್ಲಿ ಗಮನಿಸಿ, ಪ್ರವಾಸಿ ತಾಣಗಳು ಮತ್ತೆ ನಾರ್ಮಲ್ ಆಪರೇಷನ್ಸ್ಗೆ ಮುಂದಾಗಿವೆ. ಪ್ರವಾಸಿಗರು ಬರ್ತಾ ಇದ್ದಾರೆ. ಕಾಶ್ಮೀರದ ಎಲ್ಲಾ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಕ್ನೂರ್ನಲ್ಲಿ ರಸ್ತೆಯಲ್ಲಿ ವಾಹನಗಳು ಓಡಾಡ್ತಾ ಇವೆ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ. ಪಠಾಣ್ಕೋಟ್ ಅಲ್ಲಿ ಎಲ್ಲ ಬ್ಯಾಕ್ ಟು ನಾರ್ಮಲ್.